ಇವತ್ತಿನ ದಿನ ಬೇಬಿ ಕಾರ್ನನ್ನು ಬಳಸ್ಕೊಂಡು ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಸ್ಟಾರ್ಟರನ್ನು ತೋರಿಸ್ತಾ ಇದ್ದೀನಿ. ಹೋಟೆಲಲ್ಲಿ ನೀವು ತುಂಬ ಇಷ್ಟಪಟ್ಟು ಆರ್ಡರ್ ಮಾಡಿ ತಿಂತೀರಲ್ಲ, ಅದೇ ಥರ ಸ್ಟಾರ್ಟರ್ ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಇವಾಗ ಫ್ರೆಶ್ ಆಗಿರುವಂಥ ಬೇಬಿ ಕಾರ್ನ್ ಸಿಗ್ತಾ ಇದೆ. ನಾನಿಲ್ಲಿ ಒಂದು 2 ಬಾಕ್ಸ್ ಆಗೋಷ್ಟು ಬೇಬಿ ಕಾರ್ನ್ ತೊಗೊಂಡು ಬಂದಿದ್ದೀನಿ. ಅಂದರೆ ಒಂದು 400 ಗ್ರಾಮ್ ಆಗೋಷ್ಟಿದೆ. ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಥರ ನೋಡಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲ ಬೇಬಿ ಕಾರ್ನನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿನಲ್ಲಿ ತೊಗೊತೀರೋ ಅಷ್ಟು ಜಾಸ್ತಿ ಮಾಡ್ಕೊಳ್ಳಿ. 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಸಾಲೆ ಏನು ಹಾಕಿದ್ವಲ್ಲ ನಾವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಪೆಪ್ಪರ್ ಆಗಲಿ, ಅದೆಲ್ಲವೂ ಕಾರ್ನಿಗೆ ಇಟ್ಕೊಳ್ಬೇಕು. ಇವಾಗ ಮೇಲ್ಗಡೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರನ್ನ ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ 3 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ನೀರು ಏನು ಸೇರಿಸೋ ಅಗತ್ಯ ಇಲ್ಲ. ನೀವು ಬೇಕಿದ್ರೆ ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಒಂದು ಮೊಟ್ಟೆಯನ್ನು ಹಾಕೋಬೋದು. ನಾನು ಮೊಟ್ಟೆ ಬಳಸ್ತಾ ಇಲ್ಲ. ನಾನಿಲ್ಲಿ ಜಸ್ಟು ಈ ಕಾರ್ನ್ ಫ್ಲೋರನ್ನು ಬಳಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಒಂದು ಸ್ವಲ್ಪ ನೆನೆಯಲಿ. ಅಷ್ಟರಲ್ಲಿ ನೋಡಿ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ ಕ್ವಿಕ್ಕಾಗಿ. ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾದಾದಮೇಲೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಂಥ ಬೇಬಿ ಕಾರ್ನ್ ಇರುತ್ತಲ್ಲ ಹಾಕೋಬೇಕು. ಪಾತ್ರೆ ಎಷ್ಟು ಇಡ್ಸುತ್ತೋ ಅಷ್ಟು ಮಾತ್ರ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಕ್ಲೀನಾಗಿ ಫ್ರೈ ಆಗೋಲ್ಲ. ಹಾಗಾಗಿ ಹಾಕಿದ ತಕ್ಷಣ ಸ್ಪೂನ್ ಹಾಕಿ ತಿರುಗಿಸ್ಬೇಡಿ. ಯಾಕಂದರೆ ಕಾರ್ನ್ಫ್ಲೋರ್ ಹಾಕಿರ್ತೀವಲ್ಲ, ಮಿಕ್ಸ್ ಮಾಡಿರ್ತೀವಿ. ಕ್ಲೀನಾಗಿ ಒಂದು ಕೋಟಿಂಗ್ ಎಲ್ಲ ಬೆಂದು ಕ್ರಿಸ್ಪಿ ಆಗುತ್ತೆ. ಆವಾಗ ತಾನೇ ಕ್ರಿಸ್ಪಿ ಆಗುತ್ತೆ. ಆವಾಗ ನೀವು ಎರಡೆರಡು ಕಡೆ ತಿರುಗಿಸಿ ಬೇಯಿಸ್ಕೋಬೇಕಂದ್ರೆ ಫ್ರೈ ಮಾಡಿಕೊಂಡು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಂಡು ತೆಗಿತಾ ಇದ್ದೀನಿ. ನೋಡ್ತಿರ್ಬೋದು ಈ ಥರ ಫ್ರೈ ಆದಮೇಲೆ ಇದನ್ನು ತೆಗಿಬೇಕು. ನೋಡಿ ಎಲ್ಲ ಬೇಬಿ ಕಾರ್ನು ಫ್ರೈ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕ್ಯೂಬ್ ಆಗೋಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಂಥ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಕ್ವಾಂಟಿಟಿನಲ್ಲಿ. ಹಾಗೆಯೇ 1-2 ಹಸಿಮೆಣಸಿನ್ಕಾಯಿ ಕೂಡ ಇದೇ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಶುಂಠಿ ಬೆಳ್ಳುಳ್ಳಿ ಏನು ಹಾಕಿದ್ದೀವಲ್ಲ, ಸಣ್ಣದಾಗಿ ಕಟ್ ಮಾಡ್ಕೊಂಡು ಪೂರ್ತಿ ಕೆಂಪಗಾಗಬಾರ್ದು. ಜಸ್ಟ್ ಅದು ಫ್ಲೇವರ್ ಮಾತ್ರ ಬಿಟ್ಕೋಬೇಕು, ಅಷ್ಟು ಮಾತ್ರ ಫ್ರೈ ಮಾಡ್ಕೋಬೇಕು. ತಕ್ಷಣವೇ ಇಲ್ಲಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಂಥ ಈ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಹಾಗೇ ಇರಬೇಕು. ಪೂರ್ತಿಯಾಗಿ ಸಾಫ್ಟಾಗಿ ಬೇಯಿಸ್ಬೇಡಿ. ಯಾಕಂದರೆ ಚೈನೀಸ್ ಐಟಮ್ ಆಗಿರೋದ್ರೆ ಜಾಸ್ತಿ ಬೇಯಿಸಬಾರ್ದು. ಸ್ವಲ್ಪ ತಿನ್ನೋಕ್ಕೆ ಬಾಯಲ್ಲಿ ಹಸಿ ಹಸಿಯಾಗಿ ಹಾಗೆ ಇರಬೇಕು. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈ ಟೈಮಲ್ಲಿ ನೋಡಿ ಸೋಯಾ ಸಾಸ್ 1 ಸ್ಪೂನ್ ಆಗೋಷ್ಟು, ಹಾಗೆ 1 ಸ್ಪೂನ್ ಆಗೋಷ್ಟು ಚಿಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಟೊಮೆಟೊ ಕೆಚಪ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ವೆನೆಗರ್ ಹಾಕ್ಕೊಂಡಿದ್ದೀನಿ 1 ಸ್ಪೂನ್ ಆಗೋಷ್ಟು. ಎಲ್ಲವೂ ಒಂದೊಂದು ಸ್ಪೂನ್ ಆಗೋಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಈ ಟೈಮಲ್ಲಿ ಹಾಕಿರುವಂಥ ಎಲ್ಲ ವೆಜಿಟೇಬಲ್ಸ್ ಬೆಂದೋಗ್ಬಿಡುತ್ತೆ, ಅದು ಪೂರ್ತಿಯಾಗಿ ಬೇಯಬಾರ್ದು. ಹಾಗಾಗಿ ಇವಾಗ ಸ್ವಲ್ಪ ಈರುಳ್ಳಿ ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರನ್ನ 1 ಬೌಲ್ ನೀರಾಗೋಷ್ಟು ನೀರಿಗೆ ಕಲಿಸ್ಕೊಂಡು ಅದನ್ನು ಕೂಡ ಸರಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಗ್ರೇವಿ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನಾನಲ್ಲಿ ಗ್ರೇವಿ ಮಾಡ್ತಾಯಿಲ್ಲ, ಜಸ್ಟ್ ಡ್ರೈ ಮಾಡ್ತಾಯಿದ್ದೀನಿ. ಬೇಬಿ ಕಾರ್ನ್ ಚಿಲ್ಲಿ ಡ್ರೈ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಂಡು ನೀರು ಥರ ಮಾಡ್ಕೋಬೇಕು, ಚೆನ್ನಾಗಿ ಗ್ರೇವಿ ಥರ. ಇವಾಗ ಬೇಬಿ ಕಾರ್ನ್ ಏನಿರುತ್ತೆ ಇದ್ದೇ ನೋಡಿ ಫ್ರೈ ಮಾಡಿ ಇಟ್ಕೊಂಡಿದ್ದು, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ರುಚಿಯಾಗಿರುವಂಥ ಬೇಬಿ ಕಾರ್ನ್ ಚಿಲ್ಲಿ ಡ್ರೈ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಕೊಂಡು ತಿಂತಾರೆ. ನಮಗೂ ಕೂಡ ಇಷ್ಟ ಆಗುತ್ತೆ. ಯಾವಾಗಲಾದರೂ ಒಂದ್ಸತಿ ಈ ಥರ ಚೈನೀಸ್ ಫುಡ್ಡನ್ನು ಮನೇಲಿ ಮಾಡಿ. ಮೇಲ್ಗಡೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷಿಂಗ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಸೊಪ್ಪನ್ನು ಕೂಡ ಹಾಕ್ಕೊಂಡ್ರೆ ರುಚಿಯಾಗಿರುವಂಥ ಬೇಬಿ ಕಾರ್ನ್ ಚಿಲ್ಲಿ ಡ್ರೈ ಮನೆಯಲ್ಲೇ ರೆಡಿ ಆಗುತ್ತೆ. ಖಂಡಿತ ನೀವು ಕೂಡ ಇದನ್ನು ನೋಡಿಕೊಂಡು ಇದೇ ಥರ ನೀವು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.